ಕರ್ಕಾಟಕ ರಾಶಿಯ ಫಲಾಫಲ ಯಾವ ರೀತಿ ಇದೆ? ಪುನರಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳಿಗೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಗಳು ಸ್ವಲ್ಪ ದೋಷಪೂರಿತವಾಗಿ ಕಾಣ್ತಾ ಹೋಗುತ್ತೆ. ನೋಡಿ, ಕರ್ಕಾಟಕ ರಾಶಿಗೆ ನಂಬರ್ 5 ಅನ್ನುವಂಥದ್ದು 5 ಯಶಸ್ಸನ್ನು ಕೊಡುತ್ತೆ, 5 ಲಾಭವನ್ನು ಕೊಡುತ್ತೆ. ಲಾಭ ಆಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ಕೋಬೇಕು. ಆಂಜನೇಯನ ಆರಾಧನೆ ಮಾಡ್ಕೋಬೇಕು. ಗುರುಗಳೇ, ನೀವು ಹೇಳಿದ್ದೆಲ್ಲ ಫಲ ನನಗೆ ಮಾತ್ರ ಸಿಕ್ಕಲಿಲ್ಲ ಅನ್ನುವಂತಹ ಯೋಚನೆ ಇರತಕ್ಕಂಥವ್ರು ದೇವತಾ ಆರಾಧನೆ. ಇಲ್ಲಿ ಶನೇಶ್ವರನ ದರ್ಶನ ಮಾಡ್ಕೊಳ್ಳಿ, ಶನಿ ಸ್ತೋತ್ರ ಹೇಳ್ಕೊಳ್ಳಿ. ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಅಂಟಿಸಿ, ಅದು ಪ್ರತಿದಿನವೂ ಹೋಗ್ಬೋದು. ಶನಿ ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಳೋದ್ರಿಂದಾಗಿ ದೋಷ ಪರಿಹಾರವಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಒಂದಷ್ಟು ಲಾಭ ಅಭಿವೃದ್ಧಿಯನ್ನು ಕಾಣ್ತೀರಿ. ಪ್ರತಿಯೊಬ್ಬರಿಗೂ ಹಣ ಅಧಿಕಾರ ಅನ್ನುವಂಥದ್ದು ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಬೇಕು. ಹಾಗಾಗಿ ಅದನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಕರ್ಕಾಟಕ ರಾಶಿಗೆ ಶನಿ ಪರಮಾತ್ಮನ ಅನುಗ್ರಹ ಬಹಳ ಅತ್ಯವಶ್ಯಕ. ಕರ್ಕಾಟಕ ರಾಶಿಯ ಫಲಾಫಲ ಯಾವ ರೀತಿ ಇದೆ? ಪುನರಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳಿಗೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಗಳು ಸ್ವಲ್ಪ ದೋಷಪೂರಿತವಾಗಿ ಕಾಣ್ತಾ ಹೋಗುತ್ತೆ. ನೋಡಿ, ಕರ್ಕಾಟಕ ರಾಶಿಗೆ ನಂಬರ್ 5 ಅನ್ನುವಂಥದ್ದು 5 ಯಶಸ್ಸನ್ನು ಕೊಡುತ್ತೆ, 5 ಲಾಭವನ್ನು ಕೊಡುತ್ತೆ. ಲಾಭ ಆಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ಕೋಬೇಕು. ಆಂಜನೇಯನ ಆರಾಧನೆ ಮಾಡ್ಕೋಬೇಕು. ಗುರುಗಳೇ, ನೀವು ಹೇಳಿದ್ದೆಲ್ಲ ಫಲ ನನಗೆ ಮಾತ್ರ ಸಿಕ್ಕಲಿಲ್ಲ ಅನ್ನುವಂತಹ ಯೋಚನೆ ಇರತಕ್ಕಂಥವ್ರು ದೇವತಾ ಆರಾಧನೆ. ಇಲ್ಲಿ ಶನೇಶ್ವರನ ದರ್ಶನ ಮಾಡ್ಕೊಳ್ಳಿ, ಶನಿ ಸ್ತೋತ್ರ ಹೇಳ್ಕೊಳ್ಳಿ. ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಅಂಟಿಸಿ, ಅದು ಪ್ರತಿದಿನವೂ ಹೋಗ್ಬೋದು. ಶನಿ ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಳೋದ್ರಿಂದಾಗಿ ದೋಷ ಪರಿಹಾರವಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಒಂದಷ್ಟು ಲಾಭ ಅಭಿವೃದ್ಧಿಯನ್ನು ಕಾಣ್ತೀರಿ. ಪ್ರತಿಯೊಬ್ಬರಿಗೂ ಹಣ ಅಧಿಕಾರ ಅನ್ನುವಂಥದ್ದು ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಬೇಕು. ಹಾಗಾಗಿ ಅದನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಕರ್ಕಾಟಕ ರಾಶಿಗೆ ಶನಿ ಪರಮಾತ್ಮನ ಅನುಗ್ರಹ ಬಹಳ ಅತ್ಯವಶ್ಯಕ. ಕರ್ಕಾಟಕ ರಾಶಿಯ ಫಲಾಫಲ ಯಾವ ರೀತಿ ಇದೆ? ಪುನರಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರಗಳಿಗೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಗಳು ಸ್ವಲ್ಪ ದೋಷಪೂರಿತವಾಗಿ ಕಾಣ್ತಾ ಹೋಗುತ್ತೆ. ನೋಡಿ, ಕರ್ಕಾಟಕ ರಾಶಿಗೆ ನಂಬರ್ 5 ಅನ್ನುವಂಥದ್ದು 5 ಯಶಸ್ಸನ್ನು ಕೊಡುತ್ತೆ, 5 ಲಾಭವನ್ನು ಕೊಡುತ್ತೆ. ಲಾಭ ಆಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ಕೋಬೇಕು. ಆಂಜನೇಯನ ಆರಾಧನೆ ಮಾಡ್ಕೋಬೇಕು. ಗುರುಗಳೇ, ನೀವು ಹೇಳಿದ್ದೆಲ್ಲ ಫಲ ನನಗೆ ಮಾತ್ರ ಸಿಕ್ಕಲಿಲ್ಲ ಅನ್ನುವಂತಹ ಯೋಚನೆ ಇರತಕ್ಕಂಥವ್ರು ದೇವತಾ ಆರಾಧನೆ. ಇಲ್ಲಿ ಶನೇಶ್ವರನ ದರ್ಶನ ಮಾಡ್ಕೊಳ್ಳಿ, ಶನಿ ಸ್ತೋತ್ರ ಹೇಳ್ಕೊಳ್ಳಿ. ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಅಂಟಿಸಿ, ಅದು ಪ್ರತಿದಿನವೂ ಹೋಗ್ಬೋದು. ಶನಿ ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಳೋದ್ರಿಂದಾಗಿ ದೋಷ ಪರಿಹಾರವಾಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಒಂದಷ್ಟು ಲಾಭ ಅಭಿವೃದ್ಧಿಯನ್ನು ಕಾಣ್ತೀರಿ. ಪ್ರತಿಯೊಬ್ಬರಿಗೂ ಹಣ ಅಧಿಕಾರ ಅನ್ನುವಂಥದ್ದು ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಬೇಕು. ಹಾಗಾಗಿ ಅದನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಕರ್ಕಾಟಕ ರಾಶಿಗೆ ಶನಿ ಪರಮಾತ್ಮನ ಅನುಗ್ರಹ ಬಹಳ ಅತ್ಯವಶ್ಯಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.